ಎವ್ರಿವನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಗಣೇಶ ಹಬ್ಬದ ಈವ್ನಿಂಗ್ ವ್ಲಾಗ್ನ ಶುರು ಮಾಡಿದ್ದೀನಿ. ಮಾರ್ನಿಂಗ್ ವ್ಲಾಗು ಅತ್ತೆ ಮನೇಲಿ ಗಣೇಶನ ಹಬ್ಬನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ನೋಡಿಲ್ಲ ಅಂತಂದರೆ ಒಂದ್ಸ ಹೋಗಿ ಚೆಕ್ ಮಾಡಿ. ಸೊ ಅಮ್ಮನ ಮನೆಗೆ ಬಂದ ಮೇಲೆ ಈವ್ನಿಂಗು ವ್ಲಾಗ್ನು ಕೂಡ ಶುರು ಮಾಡಿದ್ದೀನಿ. ಬಾಗ್ನ ಕೊಡ ಅಂತಿತ್ತು, ಹಾಗಾಗಿ ಅಮ್ಮನ ಮನೆಗೆ ಬಂದಿದ್ದೆ ಈವ್ನಿಂಗು. ಯಾರಿಗೆ ಆದ್ರೂ ಅಷ್ಟೇ ಅಲ್ವಾ, ತವ್ರ ಮನೆಯಿಂದ ಬಾಗ್ನ ತೊಗೊಳೋದು ಅಥವಾ ನಾವು ತವ್ರ ಮನೆಗೆ ಬಾಗ್ನ ಕೊಡೋದು ಅಂದರೆ ಒಂಥರ ಎಮೋಷನಲ್ಲು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತಾ ಇತ್ತು. ಯಾಕಂತಂದರೆ ಮದುವೆ ಆದಮೇಲೆ ಆ ಬಾಗ್ನ ಕೊಡೋದಿತ್ತು, ಬಟ್ ನನಗೆ ಒಂದಷ್ಟು ಕನ್ಸೀವ್ ಇದ್ದಿದ್ದು ಪ್ಲಸ್ ಪಾಪು ಬಾಣಂತನ ಹಾಗೇನೆ ಸ್ವಲ್ಪ ಡಿಸ್ಕಂಟಿನ್ಯೂ ಆಯಿತು. ಒಂದೇ ವರ್ಷ ನಾನು ಬಾಗ್ನ ಕೊಟ್ಟಿದ್ದು ಸ್ಟಾರ್ಟಿಂಗು. ಅದಾದಮೇಲೆ ಕೆಲವ್ರು ಹೇಳ್ತಾಯಿದ್ರು ಕನ್ಸೀವ್ ಇದ್ದಾಗ ಕೊಡಬಾರ್ದು, ಬಾಣಂತನ ಇದ್ದಾಗ ಕೊಡಬಾರ್ದು ಅಂತ ಹೇಳಿ. ಸೊ ಇದೆಲ್ಲ ಕನ್ಫ್ಯೂಷನ್ ಯಾಕೆ, ಒಟ್ಟಿಗೆ ಮುಗಿಸ್ಕೊಂಡು ಕೊಡೋಣ ಅಂತ ಹೇಳಿ ನಾನು ಇವಾಗ ಕೊಡ್ತಾ ಇರೋದು. ಸೊ ಕೊಟ್ಟರೆ ಕಂಟಿನ್ಯೂಸ್ ಆಗಿ ಕೊಡಬೇಕಂತೆ, ಇಲ್ಲ ಅಂತಂದರೆ ಬಿಟ್ಟು ಕೊಡ್ತು ಅಂತಂದರೆ ಅದು ಕೌಂಟಿಗೆ ತೊಗೊಳಂಗಿಲ್ಲ, ಮತ್ತೆ ಅಗೇನ್ ಕಂಟಿನ್ಯೂಸ್ ಆಗಿ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಈಗ ಲಾಸ್ಟ್ ಇಯರಿಂದ ಬಾಗ್ನ ಕೊಡಲಿಕ್ಕೆ ಅಂತ ಶುರು ಮಾಡಿದ್ದೀನಿ. ತುಂಬ ಲೇಟಾಗಿ ಬಂದಿದ್ದರಿಂದ ಅಮ್ಮ ಪಾಪ ಮಧ್ಯಾಹ್ನನೇ ಆ ಹಬ್ಬದ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾವು ಊಟ ಒಂಥರ ತಿಂಡಿ ತಿಂದಿದ್ದೆ ಆಫ್ಟರ್ನೂನಿಗೆ ಹೋಗಿತ್ತು ಹಸ್ಬೆಂಡ್ ಮನೇಲಿ. ಸೊ ಕಾಯಿ ಕಡುಬು ಎಲ್ಲ ರೆಡಿ ಮಾಡಿದ್ರು. ನಂಗೆ ಸಿಕ್ಕಾಪಟ್ಟೆ ಫೇವ್ರೇಟು, ನನಗೆ ನನ್ನ ಹಸ್ಬೆಂಡಿಗೆ. ಕಾಮನಾಗಿ ಮಧ್ಯ ಮಾಡ್ತಿರ್ತಾರೆ. ಬಟ್ ಗಣೇಶನ ಹಬ್ಬ ಅಂತಂದಾಗ ಆ ದಿನ ಹಬ್ಬದ ದಿನ ಮಾಡಿದಾಗ ಇರೋ ಟೇಸ್ಟೇ ಬೇರೆ. ಸೊ ನಾವು ಕೂಡ ಊಟ ಮಾಡಿಕೊಂಡು ಪಾಪುನ ಮಲಗಿಸ್ದೆ. ಯಾಕಂತಂದರೆ ಅವನು ಬರೋ ತನಕನೂ ಕೂಡ ನಿದ್ದೆ ಮಾಡಿರ್ಲಿಲ್ವಂತೆ, ತುಂಬಾ ಹಠ ಮಾಡ್ತಾಯಿದ್ದ. ಸೊ ಅವನಿಗೂ ಬಂದ ಮೇಲೆ ಮಕ್ಕಳಿಗಿಬ್ರಿಗೂ ಊಟ ಮಾಡಿಸಿ ಇಬ್ಬರೂ ಕೂಡ ಮಲಗಿಸ್ದೆ. ಇನ್ನು ಈವ್ನಿಂಗ್ ಆಗ್ತಾ ಬಂತು ಅಂತ ಹೇಳಿ ಬಾಗ್ನ ಕೊಟ್ಬಿಡೋಣ ಅಂತ ಹೇಳಿ ಬಾಗ್ನೂ ಕೊಟ್ಟಿದ್ದಾಯಿತು. ಬಟ್ ನಮ್ಮ ಅತ್ತೆ ಮನೆ ಕಡೆ ಸ್ವಲ್ಪ ಸಂಪ್ರದಾಯಗಳು ಚೇಂಜ್ ಇತ್ತು. ನಮ್ಮ ಮನೆ ಕಡೆ ಜಸ್ಟ್ ಬಾಗ್ನ ಕೊಡ್ತೀವಿ, ಅಲ್ಲಿ ಒಂದಷ್ಟು ಪ್ರೊಸೀಜರ್ಗಳು ಹೇಳ್ಕೊಟ್ಟಿದ್ರು, ಈಗ ಹೋದಾಗ ಹೀಗೆ ಮಾಡಬೇಕು ಅಂತ ಹೇಳಿ. ನಾನು ಅದನ್ನು ಕೂಡ ಅಮ್ಮನಿಗೆ ಹೇಳಾದ್ಮೇಲೆ ಸೊ ತಂಗಿನೂ ಕೂಡ ರೆಡಿ ಆಗಿದ್ಲು ಅಂತ ಹೇಳಿ ಇಬ್ಬರು ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡು ನಮ್ಮ ಮನೆಗೆ ಹೊರಟ್ವಿ, ಅಂದರೆ ನಂಜನಗೂಡಿಗೆ. ಸೊ ಬಂದಿದ್ದು ತುಂಬಾ ಲೇಟ್ ಆಗಿತ್ತು. ಊಟನೂ ಕೂಡ ತುಂಬಾ ಲೇಟಾಗಿ ಮಾಡಿದ್ರಿಂದ ನೈಟ್ ಊಟ ಮಾಡೋಕ್ಕೆ ಹೋಗಲಿಲ್ಲ. ಹೋಗೇನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ. ಸೊ ಪ್ರತಿ ವರ್ಷವೂ ಕೂಡ ಗಣೇಶನ ಹಬ್ಬಕ್ಕೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಬಟ್ ಈ ಸಲ ಏನಾಯಿತು, ಹಸ್ಬೆಂಡ್ ಮನೆಯಿಂದ ಬಂದಿದ್ದೆ ಸಾಯಂಕಾಲ ಆಗಿಬಿಟ್ಟಿತ್ತು ಅಮ್ಮನ ಮನೆಗೆ. ಸೊ ದೇವಸ್ಥಾನಕ್ಕೂ ಹೋಗಿ ಬರಲಿಕ್ಕಾಗಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಮ್ಮನ ಜೊತೆಗೆ ಬಾಗ್ನ ಕೊಟ್ಟು ಅಲ್ಲೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಂಜನಗೂಡಿಗೆ ಬರೋ ತನಕ 7:30 ಆಗಿತ್ತು. ನನಗೇನೋ ಒಂಥರ ಪ್ರತಿ ವರ್ಷವೂ ಹೋಗಿದ್ದಾಗೆ ಈ ವರ್ಷ ಆಗಲಿಲ್ಲ ಅಂತಂದರೆ ಏನೋ ಒಂಥರ ಬೇಜಾರು ಅಂತ ಅನಿಸ್ತಾ ಇರುತ್ತೆ. ಸೊ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಕೊಂಡು ಮತ್ತು ಮನೆ ಪಕ್ಕದಲ್ಲೇ ಮಾದೇಶ್ವರ ದೇವಸ್ಥಾನ ಇದೆ, ಅಲ್ಲೂ ಕೂಡ ಚೆನ್ನಾಗಿ ಗೌರಿ ಗಣೇಶನ ಕೂರಿಸಿ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಹಸ್ಬೆಂಡ್ ಹೋಗಿ ಬರೋಣ ಅಂತ ಹೇಳಿದ್ರು. ನನಗೂ ಕೂಡ ಅದೊಂದು ಮನಸ್ಸಲ್ಲಿತ್ತು, ಲಾಸ್ಟ್ ಇಯರ್ ಎಲ್ಲ ಪ್ರತಿ ವರ್ಷ ಹೋಗ್ತಿದ್ವಿ, ಈ ವರ್ಷ ಇಲ್ಲ ಅಂತ ಹೇಳಿ. ಸೊ ಹೋಗೇ ಬಂದುಬಿಡೋಣ ಒಂದು 10 ನಿಮಿಷ ಅಂತ ಹೇಳಿ ಮನೆ ಪಕ್ಕದಲ್ಲೇ ನಿಯರೆಸ್ಟ್ ಇದ್ದಿದ್ದರಿಂದ ಇಲ್ಲೇ ಮಾದೇಶ್ವರನ ಟೆಂಪಲಿಗೆ ಬಂದಿದ್ವಿ. ಅವ್ರಿಗೆ ಓಡಾಡಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ಸಿಕ್ಕಾಪಟ್ಟೆ ಫ್ರೀ ಇತ್ತು, ಒಬ್ಬರು ಇಲ್ಲ ಟೆಂಪಲಲ್ಲಿ. ಹಾಗಾಗಿ ಮಕ್ಕಳು ಸ್ವಲ್ಪ ಟೈಮು ಇಲ್ಲೇ ಆಟಾಡ್ತಿದ್ರು. ಸೊ ನಮಗೂ ಸ್ವಲ್ಪ ರಿಫ್ರೆಶ್ ಅಂತ ಅನಿಸುತ್ತೆ ಅಂತೇಳಿ ಅನ್ಎಕ್ಸ್ಪೆಕ್ಟೆಡಾಗಿ ಬಂದ್ವಿ. ಬಟ್ ಬಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ. ಸೊ ಇವಾಗ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಬರೀ ನಾನು ಹಸ್ಬೆಂಡ್ ಮಕ್ಕಳು ಅಷ್ಟೇ. ಹಾಗಾಗಿ ಈಗ ಪೂಜೆ ಎಲ್ಲ ಚೆನ್ನಾಗಾಯಿತು. ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡಬೇಕು. ಯಾರೂ ಇಲ್ಲ, ಹಿಂಗೆ ಬಿಡಬೇಕು ಅವರನ್ನು, ಚೆನ್ನಾಗಿ ಓಡಾಡ್ಕೊಂಡಿರ್ಬೇಕು. ಯಾರು ಇಲ್ದಿರೋದಿಲ್ಲ, ಸಖತ್ ಪ್ರಶಾಂತ. ಮಾರ್ನಿಂಗಿಂದ ಈವ್ನಿಂಗ್ ತನಕ ಸಿಕ್ಕಾಪಟ್ಟೆ ರಶ್ ಇತ್ತಂತೆ. ಬಟ್ ಈ ಟೈಮಲ್ಲಿ ತುಂಬಾ ಫ್ರೀ ಇತ್ತು. ನಂಗೆ ಅದಕ್ಕೆ ತುಂಬಾ ಖುಷಿ ಅನ್ನಿಸ್ತು. ಯಾಕಂತಂದರೆ ರಶ್ ಇದ್ದಾಗ ದರ್ಶನ ಮಾಡೋದೇ ಬೇರೆ, ಬಟ್ ಫ್ರೀ ಇದ್ದಾಗ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ತುಂಬ ಟೈಮು ಕೂಡ ದೇವರಲ್ಲಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಆ್ಯಂಡ್ ನನ್ನ ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿ ಆಟ ಆಡ್ತಾಯಿದ್ರು. ಸೊ ಅದನ್ನು ನೋಡಿ ಮನೆಗೆ ಹೋಗೋದಕ್ಕಿಂತ ಒಂದು 10 ನಿಮಿಷ ನಿಧಾನಕ್ಕೆ ಹೋಗೋಣ, ಅವರು ಕೂಡ ಸ್ವಲ್ಪ ಖುಷಿ ಆಗ್ತಾರೆ ಅಂತ ಹೇಳಿ. ಗೊತ್ತಿಲ್ಲ, ಆಮೇಲೆ ಪ್ರತಿಯೊಂದು ಕಡೆಯೂ ಕೂಡ ಗಣೇಶ ಎಲ್ಲ ಕೂರಿಸಿರೋದ್ರಿಂದ ಪ್ರತಿಯೊಂದು ಕಡೆಯೂ ಪೂಜೆ ನಡೀತಿರುತ್ತೆ. ಮನೆಗೆ ಬಂದಮೇಲೆ ನನ್ನ ಹಸ್ಬೆಂಡು ರೊಟ್ಟಿ ಮಾಡು ಅಂತ ಹೇಳಿದ್ರು. ನಾರ್ಮಲ್ ರೊಟ್ಟಿಗಿಂತ ಮೂಲಂಗಿ ರೊಟ್ಟಿ ಮಾಡೋಣ, ಬರಬೇಕಾದ್ರೆ ಆ ಮನೇಲಿ ಮೂಲಂಗಿ ಕೊಟ್ಟು ಕಳಿಸಿದ್ರು. ಸೊ ಫ್ರೆಶ್ ಆಗಿತ್ತು ಅಂತ ಹೇಳಿ ಮೂಲಂಗಿ ರೊಟ್ಟಿ ರೆಡಿ ಮಾಡ್ಕೊತಾ ಇದ್ದೀನಿ. ಮೂಲಂಗಿನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಗೆ
ಕಲರಿಗೆ ಸ್ವಲ್ಪ ಅರಿಶಿಣದ ಪುಡಿನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಬೇಕು. ಸೊ ಡ್ರೈ ಮಿಕ್ಸ್ ಯಾಕೆ ಮಾಡ್ಕೊಬೇಕು ಅಂತಂದರೆ ಈರುಳ್ಳಿಲೇ ಆಲ್ರೆಡಿ ನೀರಿನ ಅಂಶ ತುಂಬಾ ಹೆಚ್ಚಿರುತ್ತೆ. ಸೊ ಡೈರೆಕ್ಟಾಗಿ ನೀರನ್ನು ಆ್ಯಡ್ ಮಾಡ್ತು ಅಂತಂದರೆ ಹಿಟ್ಟು ತೆಳುವಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟೇ ಚೆನ್ನಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊತು ಅಂತಂದರೆ ಈ ನೀರಿನ ಅಂಶ ಎಲ್ಲ ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಅಬ್ಸರ್ವ್ ಆದಷ್ಟು ನಮಗೆ ನೀರನ್ನ ಎಷ್ಟು ಹಾಕ್ಕೊಬೇಕು ಅನ್ನೋದೊಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಸಿಗುತ್ತೆ ಅಂತ ಹೇಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಜಸ್ಟ್ ಒಂದು ಟೀ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನೀರು ತೊಗೊಂತು. ಇದನ್ನು ತುಂಬಾ ಗಟ್ಟಿಯಾಗಿ ರೆಡಿ ಮಾಡ್ಕೊಬಾರ್ದು, ತುಂಬಾ ತೆಳುವಾಗೂ ಕೂಡ ರೆಡಿ ಮಾಡ್ಕೋಬಾರ್ದು. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಸೊ ನೋಡ್ತಾ ಇರ್ಬೋದು, ಇಷ್ಟು ಕನ್ಸಿಸ್ಟೆನ್ಸಿಲಿ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ. ಇದೊಂದು 5 ನಿಮಿಷ ನೆನೆದ್ರೆ ಸಾಕು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಟೊಮೆಟೊ ಗೊಜ್ಜನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸಿಂಪಲಾಗಿ ಎಣ್ಣೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಜೊತೆಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಆದರೆ ಸಾಕು. ಅದಕ್ಕೆ ನಾನು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒಂದು 2-3 ನಿಮಿಷ ಫ್ರೈ ಆಯಿತು ಅಂತಂದರೆ ಇದಕ್ಕೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಟೊಮ್ಯಾಟೊ. ಒಂದು 2-3 ಟೊಮ್ಯಾಟೊನ ಈ ಥರ ಉದ್ದಕ್ಕೆ ಹಚ್ಚಿಟ್ಕೊಂಡು ಇದು ಚೆನ್ನಾಗಿ ಎಣ್ಣೆ ಬಿಡೋ ತನಕನೂ ಕೂಡ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಇಷ್ಟು ಎಣ್ಣೆ ಬಿಡೋ ಥರ ಆಯಿತು ಅಂತಂದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ರುಚಿಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಗೆ ಅರಿಶಿಣದ ಪುಡಿನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸಲ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ತುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ಆ್ಯಡ್ ಮಾಡ್ತು ಅಂತಂದರೆ ಕ್ವಿಕ್ಕಾಗಿ ಸಬ್ಸಿಗೆ ಸೊಪ್ಪು ಮತ್ತು ಟೊಮ್ಯಾಟೊ ಹಣ್ಣನ್ನು ಬಳಸ್ಕೊಂಡಿರೋ ಒಂದು ಗ್ರೇವಿ ರೆಡಿ ಆಗುತ್ತೆ. ನೀವು ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಡ್ರೈ ಆಗಿ ಮಾಡ್ಕೊತಾ ಇದ್ದೀನಿ. ಬಟ್ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಒಂದು 10 ನಿಮಿಷ ಆಗಿತ್ತು. ಸೊ ಇವಾಗ ಚೆನ್ನಾಗಿ ಇದು ಕೂಡ ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ಈ ಮೂಲಂಗಿ ಜೊತೆಗೆ ಅಬ್ಸರ್ವ್ ಆಗಿರುತ್ತೆ. ಹಾಗೆ ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಒಂದು 6 ಉಂಡೆ ಆಗೋಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕಂತಂದರೆ ಅಮ್ಮನ ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದೆ ಲೇಟು. ಸೊ ಸಿಂಪಲಾಗಿ ಲೈಟಾಗಿರಲಿ ಅಂತ ಹೇಳಿ ಇದನ್ನು ಸ್ವಲ್ಪ ಅಂತಂದರೆ ನೀರನ್ನ ಹಾಕ್ಕೊಂಡು ಇದನ್ನು ನಾವು ಚಪಾತಿಗೆ ಅಥವಾ ರೊಟ್ಟಿನ ಯಾವ ರೀತಿಯಲ್ಲಿ ಲಟ್ಟಿಸ್ಕೋತೀವೋ ಅದೇ ರೀತಿ ಲಟ್ಟಿಸ್ಕೊಬೋದು. ನಾನಿಲ್ಲಿ ಕೈಯಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಹಾಕಿದಷ್ಟು ನಾವು ಎಷ್ಟು ತೆಳುಬೇಕೋ ಅಷ್ಟು ಮಾಡ್ಕೊಬೋದು. ಸೊ ನೋಡಿ, ಇಷ್ಟು ಬಂದಿದೆ. ಜೊತೆಗೆ ಅರಿಶಿಣದ ಪುಡಿ ಹಾಕಿದ್ರೆ ಸ್ವಲ್ಪ ಕಲರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಸೊಪ್ಪುಗಳನ್ನೂ ಹಾಕ್ತು ಅಂತಂದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ನಾನಿಲ್ಲಿ ಬಟ್ಟೆಯಲ್ಲಿ ರೊಟ್ಟಿನ ಹಾಕ್ಕೊಂಡಿದ್ದೀನಿ. ಬೇಕು ಅಂತಂದರೆ ಪ್ರೆಸ್ಸಿಂಗಲ್ಲೂ ಕೂಡ ಮಾಡ್ಕೊಬೋದು. ಸೊ ಬಟ್ಟೆಯಲ್ಲಿ ಆಯಿತು ಅಂದರೆ ತುಂಬಾ ತೆಳುವಾಗಿ ನಾವು ರೆಡಿ ಮಾಡ್ಕೋಬೋದು ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋದಕ್ಕಿಂತ ತುಪ್ಪನ ಸ್ಪ್ರೆಡ್ ಮಾಡ್ತು ಅಂತಂದರೆ ಇನ್ನೂ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಇಷ್ಟ ಆಯಿತು ಅಂತಂದರೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ರೆಸಿಪಿಗಳಾಗಿರ್ಬೋದು, ನನ್ನ ಚಾನಲಲ್ಲಿ ಹಾಕುವಂಥ ವೀಡಿಯೋಸ್ಗಳಾಗಿರ್ಬೋದು ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯೂಸ್ಫುಲ್ ಏನಾದರೂ ಇತ್ತು ಅಂತಂದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಆಲ್ಮೋಸ್ಟು ರೆಡಿ ಆಯಿತು ಮೂಲಂಗಿ ರೊಟ್ಟಿ. ಸೊ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿ ಬಂದಿತ್ತು. ಪರ್ಸ್ನಲಾಗಿ ನಮ್ಮ ಮನೇಲೆಲ್ಲ ಇಷ್ಟಪಟ್ಟು ಕೂಡ ತಿಂತಾರೆ ಈ ರೊಟ್ಟಿನ. ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಮೂಲಂಗಿನ ಆ್ಯಡ್ ಮಾಡಿರೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ರೊಟ್ಟಿ. ಇದನ್ನು ನಾವು ಬೆಳಗ್ಗೆ ರೊಟ್ಟಿ ಮಾಡಿಕೊಂಡು ಸಾಯಂಕಾಲ ತಿಂದ್ರೂ ಕೂಡ ಸಾಫ್ಟಾಗೇ ಇರುತ್ತೆ, ಹಾರ್ಡಾಗಿರಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.